ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡ ಅವರ 108ನೇ ಜನ್ಮದಿನೋತ್ಸವದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕೊರಟಗೆರೆ ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ಹನಿ ನೀರಾವರಿ ಯೋಜನೆ ತಾಂತ್ರಿಕತೆ, ನಿರ್ವಹಣೆ ಮತ್ತು ಸದ್ಬಳಕೆಯ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಅವರು ತೋಟಗಾರಿಕೆ ಬೆಳೆಗಳಿಂದ ರೈತರಿಗೆ ಆಗಬಹುದಾದ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ರೈತರು ಕೇವಲ ಅವೈಜ್ಞಾನಿಕವಾಗಿ ಯಾವುದೋ ಒಂದು ಬೆಳೆಯನ್ನ ಬೆಳೆಯುವ ಬದಲು ತಮ್ಮ ಜಮೀನಿನ ಮಣ್ಣನ್ನ ಪರೀಕ್ಷೆ ಮಾಡಿಸಿ ಆ ನೆಲದಲ್ಲಿ ಯಾವ ಬೆಳೆಯಿಂದ ಫಸಲು ನಿರೀಕ್ಷಿಸಬಹುದು ಎಂಬುದನ್ನು ಅರಿತುಕೊಂಡು ಅದರಂತೆ ವೈಜ್ಞಾನಿಕವಾಗಿ ಮಿಶ್ರ ಬೆಳೆಗಳಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದರೆ ರೈತರು ಆರ್ಥಿಕವಾಗಿ ಪ್ರಗತಿಯನ್ನ ಕಾಣಬಹುದು ಎಂದು ಹೇಳಿದರು. ಈ ಜಯಂತಿಯ ಸಂದರ್ಭದಲ್ಲಿ ಅವರ ವಿಚಾರಗಳು, ಅವರು ಏನೆಲ್ಲ ಸಾಧನೆ ಮಾಡಿದ್ರು, ಏನೆಲ್ಲ ಹೆಜ್ಜೆ ಇಟ್ಟು, ಏನೆಲ್ಲ ಹೇಳಿದ್ರು ರೈತರಿಗೆ, ಆ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಅವರ ನಂತರ ಭಾಳಷ್ಟು ಆಧುನಿಕವಾದಂಥ ಯಂತ್ರೋಪಕರಣಗಳು ಬಂದಿದ್ದಾವೆ. ಭಾಳಷ್ಟು ಯಂತ್ರೋಪಕರಣಗಳು ಬಂದಿದ್ದಾವೆ. ನೀರು ಗೊಬ್ಬರ ಮಿಕ್ಸ್ ಮಾಡಿಬಿಡೋದು ಮೊದಲೆಲ್ಲ ನಮ್ಮ ಕಾಲದಲ್ಲಿ ಅದೇನು ನೋಡ್ತಾ ಇರಲಿಲ್ಲ. ನಾವು ಇತ್ತೀಚೆಗೆ ಹೊಸ ಹೊಸ ಆವಿಷ್ಕಾರಗಳಾಗಿದ್ದಾವೆ, ಹೊಸ ಹೊಸ ಯಂತ್ರಗಳು ಬಂದಿವೆ. ಹನಿ ನೀರಾವರಿಗೆ ಬೇರೆ ಬೇರೆ ಪೈಪ್ಗಳಿದ್ದಾವೆ, ಬೇರೆ ಬೇರೆ ಲೈನ್ಗಳಿದ್ದಾವೆ. ಇವೆಲ್ಲವುಗಳನ್ನು ಪರಿಚಯಿಸುವುದಕ್ಕೆ ಮೂಲ ಕಾರಣಕರ್ತರು ಯಾರಾದರೂ ಇದ್ದರೆ ಅವರು ಎಂಎಸ್ ಮರಿಗೌಡರು ಅಂತ ಹೇಳಿ ಅವರನ್ನು ನೆನಪಿಸುವಂಥ ಒಂದು ಸಂದರ್ಭದ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಒಂದು 3 ವಿಷಯಗಳನ್ನು ಹೇಳಿ, 3 ವಿಷಯಗಳು. ಇಲ್ಲಿ ತೆಂಗಿದೆ, ಪಪ್ಪಾಯ ಇದೆ, ಬಾಳೆ ಇದೆ. ಈ ಸೈಡಲ್ಲಿ ಅಡಿಕೆ ಇದೆ, ಸೇವಂತಿಗೆ ಇದೆ, ಮಾವು ಇದೆ. ಈ ಥರ ಬೆಳೆ ಇದೆ. ಇದಕ್ಕೆ ಆಧಾರವಾದಂಥ ವಸ್ತು ಯಾವುದಾದ್ರು ವಸ್ತು, ಈ ಎಲ್ಲ ಬೆಳೆಗಳಿಗೆ ಆಧಾರವಾಗಿರುವಂಥ ವಸ್ತು ಯಾವುದಾದ್ರೂ ಇದೆ ಅಂದರೆ ಯಾವುದು ಬೆಳೆಯ ಇವೆಲ್ಲ ಬೆಳೆಗಳಿಗೆ ಆಧಾರವಾದ ವಸ್ತು ಯಾವುದು ಅಂತೇಳಿ ನೀರಿನ ಮುಖ್ಯವಾದ ವಸ್ತು. ನೀರಿನ ಮುಖ್ಯವಾದ ವಸ್ತು ಯಾವುದು ಅಂತ ಹೇಳಿದ್ದೀರಾ? ಮಣ್ಣು. ಇದೆಲ್ಲ ಮಣ್ಣಿಂದಲೇ ಆಗಿರೋದಲ್ಲ. ಮಣ್ಣು ಆಗಾಗಿದೆ, ಮಣ್ಣಿನಲ್ಲಿರೋದು ಮಣ್ಣಿನ ಅಂಶ. ಕರೆಕ್ಟ್? ಓಕೆ ಇದೆಯಾ? ಓಕೆ ಇದೆಯಲ್ಲ? ಅದು ಮಣ್ಣಿನಿಂದ ಹುಟ್ಟುತ್ತೆ, ಮಣ್ಣಿಗೆ ಸೇರುತ್ತೆ. ಕರೆಕ್ಟ್ ಅಲ್ಲ? ಮಣ್ಣಲ್ಲಿ ಹುಟ್ಟುತ್ತದೆ. ಒಂದು ವೇಳೆ ಮರದಿಂದ ನೆಲ ಬಿದ್ದರೆ ಅದು ಹೊಡೆದು ಏನಾಗುತ್ತೆ? ಮತ್ತೆ ಮಣ್ಣು ಆಗುತ್ತಲ್ಲ. ಇದು ಮಣ್ಣಿನ ಗುಣ. ಮಣ್ಣಿನಿಂದ ಮಣ್ಣಿಗೆ ಅನ್ನೋದು ಮಣ್ಣಿನ ಗುಣ. ಈ ಮನುಷ್ಯ ಇದ್ದಾರಲ್ಲ, ನಾವು ಗೊತ್ತಾಗ್ತೀವೋ ಇದರಲ್ಲಿ ಗೊತ್ತಾಗ್ತೀವೋ. ತಹಶೀಲ್ದಾರ್ ಕೆ ಮಂಜುನಾಥ ಅವರು ಮಾತನಾಡಿ, ರೈತರು ಆದಾಯ ಬರುವಂತಹ ಬೆಳೆಯನ್ನ ಬೆಳೆಯಲು ಆಸಕ್ತಿಯನ್ನ ತೋರಬೇಕು. ಸರ್ಕಾರದಿಂದ ರೈತರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ, ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ರೈತಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ರೈತರಿಗೆ ತೋಟಗಾರಿಕೆ ಬೆಳೆ, ಹನಿ ನೀರಾವರಿ ಸಂಬಂಧಿಸಿದ ಮಾಹಿತಿಗಳನ್ನು ನೀಡಲಾಯಿತು. ಮೂಲಭೂತ ಕಾರಣ ರೈತರು ಅಂತ ಒಂದು ರೈತರಿಗೆ ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ಮಾಡುವಂತಹ ನಮ್ಮ ತೋಟಗಾರಿಕೆ ಇಲಾಖೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಸಾಧನೆ ನಮ್ಮ ಕಂದಾಯ ಇಲಾಖೆ ಪರವಾಗಿ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಹಾಗೂ ನಮ್ಮ ಸಚಿವರಾದ ನಮ್ಮ ಸಚಿವರು ಹಾಗೂ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನದಂತೆ ಕಳೆದ ಜುಲೈ ತಿಂಗಳಲ್ಲಿ ಆದರ್ಶ ಕಾರ್ಯವಾಗಿ ನಮ್ಮ ಎಲ್ಲ ಪ್ರತಿಭಾದ ರೈತರಿಗೆ ತೋಟಗಾರಿಕೆ ಇಲಾಖೆಯ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ
ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ತೋಟಗಾರಿಕೆಯಿಂದ ಗೊತ್ತಿಲ್ಲದೆ ನಮ್ಮ ಹಿಂದೆ ತಾತ ಮುತ್ತಾತನವರೆಲ್ಲ ಏನು ಬಾಳೆ, ತೆಂಗು, ಅಡಿಕೆಯನ್ನೆಲ್ಲ ಹಾಕಿ ಬೆಳೀತಾ ಇದೆ. ಅದೊಂದು ತಾಂತ್ರಿಕ ರೂಪವನ್ನು ನಾವು ಈಗಾಗಲೇ ನಮ್ಮ ADC ಸಾಹೇಬರಿಗೆ ಕೃಷಿಯಲ್ಲಿ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಮ್ಮ ರೈತರ ಜೀವನ ಮಟ್ಟ ಈಗಾಗಲೇ ನಾವು ನೋಡ್ತಿರ್ಬೋದು. ಈ ಪ್ರಗತಿಪರ ರೈತರು ನಾವೇನು ಹೇಳ್ತಾ ಇದ್ದೀವಿ, ಅವರೆಲ್ಲರೂ ಕೂಡ ಈ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಮಣ್ಣಿನ ಡಾಕ್ಟರ್ಗಳಾಗಿ ಯಾರಾದರೂ ಮಣ್ಣಿನ ಡಾಕ್ಟರ್ಗಳಾಗಿ ADC ಸಾಹೇಬರಿಗೆ ನಮಗೆಲ್ಲ ಹೆಚ್ಚು ಓದುಗಳು ಕೂಡ ಮಣ್ಣಿಗೆ ಯಾವ ಅಂಶ ಬೇಕು, ಯಾವ ಗೊಬ್ಬರ ಬೇಕು, ಯಾವ ಔಷಧಿ ಬೇಕು ಅಂತ ಹೇಳಿ ತತ್ಕಾಲದಲ್ಲಿ ಒಂದು ಮನವರಿಕೆ ಮಾಡಿಕೊಂಡು ಆ ಬೆಳೆಯನ್ನು ಕಾಪಾಡುವುದಕ್ಕೋಸ್ಕರ ತಮ್ಮಲ್ಲಿರುವಂತಹ ಜ್ಞಾನವನ್ನು ಬಳಸಿ ಮಣ್ಣನ್ನು ಬೆಳೆಯನ್ನು ಎರಡೂ ಕಾಪಾಡುವುದು, ತಮ್ಮ ಕುಟುಂಬವನ್ನು ಕಾಪಾಡುವುದು ಅಷ್ಟೇ ಅಲ್ಲದೆ ಸಮಾಜವನ್ನು ಕೂಡ ನಮ್ಮ ಈ ಸಂದರ್ಭದಲ್ಲಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ರಾಮಾಂಜನಪ್ಪ, ಸಹಾಯಕ ನಿರ್ದೇಶಕ ನಾಗರಾಜು, ವಿಜಯಕುಮಾರ್, ಶ್ರುತಿ, ಪ್ರಗತಿಪರ ರೈತರಾದ ಚಿಕ್ಕರಂಗಯ್ಯ, ನಾರಾಯಣಪ್ಪ, ನಟರಾಜು, ಶಿವಣ್ಣ, ಭದ್ರಣ್ಣ, ಲೋಕೇಶ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.